ರಾಜ್ಯದಲ್ಲಿ ಮತ್ತೆ ಮತ್ತೆ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅನ್ನಲಿಕ್ಕೆ ಮೂಡುಬಿದ್ರೆಯಲ್ಲಿ ನಡೆದಿರುವ ಈ ಘಟನೆಯ ಸಾಕ್ಷಿ ವಿದ್ಯಾರ್ಥಿನಿ ಮೇಲೆ ಕಾಲೇಜು ಉಪನ್ಯಾಸಕರೇ ಈಗ ರೇಪ್ ಮಾಡಿದ್ದಾರೆ. ಸ್ಟೂಡೆಂಟ್ ಮೇಲೇನೆ ಉಪನ್ಯಾಸಕರು ಈಗ ಅತ್ಯಾಚಾರ ಮಾಡಿದ್ದಾರೆ. ಇದು ಮೂಡುಬಿದ್ರೆಯ ಕಾಲೇಜು ಉಪನ್ಯಾಸಕರಿಂದ ಆಗಿರುವಂತಹ ರೇಪ್. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ಖಾಸಗಿ ಕಾಲೇಜಿನಲ್ಲಿ ಆಗಿರುವಂತಹ ಕರ್ಮಕಾಂಡ. ಪಾಠ ಮಾಡುವಂತಹ ಉಪನ್ಯಾಸಕರೇ ಇವತ್ತು ತನ್ನ ವಿದ್ಯಾರ್ಥಿನಿ ಮೇಲೆ ರೇಪ್ ಮಾಡಿದ್ದಾರೆ. ಖಾಸಗಿ ಕಾಲೇಜಿನ ಫಿಸಿಕ್ಸ್ ಅಂಡ್ ಬಯಾಲಜಿ ಉಪನ್ಯಾಸಕ ಗೆಳೆಯನಿಂದ ಯುವತಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗಿದೆ. ನಿರಂತರವಾದಂತಹ ಅತ್ಯಾಚಾರ ಆಗಿದೆ. ಇಬ್ಬರು ಉಪನ್ಯಾಸಕರು ಜೊತೆಗೆ ಆ ಉಪನ್ಯಾಸಕರ ಸ್ನೇಹಿತ, ಇವರು 3 ಜನ ಸೇರಿ ಮಾಡಿರುವಂತಹ ರೇಪ್ ಇದು. ತನ್ನ ಸ್ಟೂಡೆಂಟ್ ಮೇಲೇನೆ ಉಪನ್ಯಾಸಕರಿಂದ ಆಗಿರುವಂತಹ ಅತ್ಯಾಚಾರ. ಇದು ಮೂಡುಬಿದ್ರೆಯ ಕಾಲೇಜು ಉಪನ್ಯಾಸಕರಿಂದ ಆಗಿರುವಂತಹ ರೇಪ್. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ಖಾಸಗಿ ಕಾಲೇಜು, ಆ ಖಾಸಗಿ ಕಾಲೇಜಿನ ಫಿಸಿಕ್ಸ್ ಮತ್ತು ಬಯಾಲಜಿ ಉಪನ್ಯಾಸಕ ಮತ್ತೆ ಗೆಳೆಯನಿಂದ ಯುವತಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗಿದೆ. ನೋಡಿ, ವಿದ್ಯಾರ್ಥಿನಿ ಮೇಲೆ ಕಾಲೇಜು ಉಪನ್ಯಾಸಕರಿಂದ ಆಗಿರುವಂತಹ ರೇಪ್ ಇದು. ದಕ್ಷಿಣ ಕನ್ನಡ ಅಂದರೆ ಎಜುಕೇಷನ್ಗೆ ಸಾಕಷ್ಟು ಫೇಮಸ್ ಆಗಿರುವಂಥದ್ದು. ಜೊತೆಗೆ ಈ ದಕ್ಷಿಣ ಕನ್ನಡದ ಈ ಮೂಡುಬಿದ್ರೆ ಏನಿದೆಯಲ್ಲ, ಈ ದಕ್ಷಿಣ ಕನ್ನಡದ ಮೂಡುಬಿದ್ರೆ ಎಜುಕೇಷನ್ಗೆ ನಂಬರ್ 1 ಪ್ಲೇಸ್ ಅಂತ ಸಾಕಷ್ಟು ಜನ ಅಲ್ಲಿ ಹೋಗಿ ಕಲೀಲಿಕ್ಕೆ ಹೋಗ್ತಾರೆ. ಆದರೆ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕರೇ ರೇಪ್ ಮಾಡಿದ್ದಾರೆ. ನೊಂದ ವಿದ್ಯಾರ್ಥಿನಿಯಿಂದ ಮಹಿಳಾ ಆಯೋಗಕ್ಕೆ ಈಗ ದೂರು ಸಲ್ಲಿಕೆ ಆಗಿದೆ. ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನ ಮಾರತ್ತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪನ್ಯಾಸಕ ನರೇಂದ್ರ, ಸಂದೀಪ್, ಗೆಳೆಯ ಅನೂಪ್ ಈಗ ಅರೆಸ್ಟ್ ಆಗಿದ್ದಾರೆ. ಯುವತಿ ಮೇಲೆ ಮೊದಲು ಉಪನ್ಯಾಸಕ ನರೇಂದ್ರ ಅತ್ಯಾಚಾರ ಮಾಡ್ತಾನೆ. ವಿದ್ಯಾರ್ಥಿನಿಗೆ ನೋಟ್ಸ್ ನೀಡುವ ವಿಚಾರಕ್ಕೆ ನರೇಂದ್ರ ಹತ್ತಿರ ಆಗ್ತಾನೆ. ಬಳಿಕ ಮಾರತ್ತಹಳ್ಳಿ ಗೆಳೆಯನ ರೂಮ್ಗೆ ಕರೆದೊಯ್ದು ಅಲ್ಲೂ ಕೂಡ ರೇಪ್ ಆಗಿದೆ. ಅಂದ್ರೆ ಇದು ನಿರಂತರ ರೇಪ್ ಆಗಿದೆ. ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕರೇ ರೇಪ್ ಮಾಡಿದ್ದಾರೆ. ತಿದ್ದಿ ಬುದ್ಧಿ ಹೇಳಿ ವಿದ್ಯಾಭ್ಯಾಸ ಕೊಡುವಂತಹ ಉಪನ್ಯಾಸಕರನ್ನ ದೇವರ ಸಮಾನವಾಗಿ ನೋಡ್ತಾರೆ. ಉಪನ್ಯಾಸಕರಂದ್ರೆ ಅವರಿಗೆ ಆದಂಥ ಒಂದು ರೆಸ್ಪೆಕ್ಟ್ ಇದೆ. ಆದರೆ ಈ ಉಪನ್ಯಾಸಕ ಆತನ ಸ್ನೇಹಿತರ ಜೊತೆ ಸೇರಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಮಾರತ್ತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪನ್ಯಾಸಕ ನರೇಂದ್ರ, ಸಂದೀಪ್ ಮತ್ತೆ ಆ ಉಪನ್ಯಾಸಕನ ಗೆಳೆಯ ಸೇರಿಕೊಂಡು ಮಾಡಿರುವಂತಹ ಅತ್ಯಾಚಾರ ಪ್ರಕರಣ ಇದು. ನರೇಂದ್ರ, ಸಂದೀಪ್ ಇವರಿಬ್ರು ಕೂಡ ಉಪನ್ಯಾಸಕರು. ಈ ಉಪನ್ಯಾಸಕರ ಗೆಳೆಯ ಅನೂಪ್, ಇವರು 3 ಜನ ಸೇರಿಕೊಂಡು ರೇಪ್ ಮಾಡಿದ್ದಾರೆ. ಆ ಉಪನ್ಯಾಸಕ ನರೇಂದ್ರ ರೇಪ್ ಮಾಡಿ ಜೊತೆಗೆ ಗೆಳೆಯ ಅನೂಪ್ ಆತನ ರೂಮಿಗೂ ಕೂಡ ಕರ್ಕೊಂಡೋಗಿ ರೇಪ್ ಮಾಡಿದ್ದಾರೆ. ಯುವತಿ ಮೇಲೆ ಮೊದಲು ಉಪನ್ಯಾಸಕ ನರೇಂದ್ರ ಅತ್ಯಾಚಾರ ಮಾಡ್ತಾನೆ. ವಿದ್ಯಾರ್ಥಿನಿಗೆ ನೋಟ್ಸ್ ನೀಡುವ ನೆಪದಲ್ಲಿ ಹತ್ತಿರ ಆಗಿ ಅವರ ಬ್ರೈನ್ ವಾಶ್ ಮಾಡಿರುವಂತಹ ರೇಪ್ ಇದು. ಎಂಥ ವಿಪರ್ಯಾಸ ನೋಡಿ. ವಿಚಾರ ಯಾರಿಗೂ ತಿಳಿಸದಂತೆ ಬೆದರಿಕೆ ಬೇರೆ ಹಾಕಿದ್ದಂತೆ ನರೇಂದ್ರ. ಕೆಲ ದಿನಗಳ ಬಳಿಕ ಬಯಾಲಜಿ ಉಪನ್ಯಾಸಕ ರೇಪ್ಗೆ ಯತ್ನ ಮಾಡಿದ್ದ. ವಿರೋಧ ವ್ಯಕ್ತಪಡಿಸಿದ್ದ ವಿದ್ಯಾರ್ಥಿನಿಗೆ ಸಂದೀಪ್ ಬ್ಲಾಕ್ ಮೇಲ್ ಕೂಡ ಮಾಡ್ತಾನೆ. ನರೇಂದ್ರ ಜೊತೆಗಿರುವ ಫೋಟೋ ವಿಡಿಯೋ ನನ್ನ ಬಳಿ ಇದೆ. ಸಂದೀಪ್ ಮತ್ತೆ ಬ್ಲಾಕ್ ಮೇಲ್ ಮಾಡೋದು ಆ ವಿದ್ಯಾರ್ಥಿನಿಗೆ. ಇನ್ನು ಹೆದರ್ಕೊಂಡಂತ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ್ದ ಸಂದೀಪ್ ಕರ್ಕೊಂಡು ಹೋಗಿ ರೇಪ್ ಮಾಡಿದ್ದ. ರೂಮು ಅನೂಪ್ನದ್ದು, ಅಂದರೆ ಈ ಉಪನ್ಯಾಸಕರು ಇಬ್ಬರಿದ್ದಾರಲ್ಲ ಅವರ ಗೆಳೆಯಂದದ್ದು. ಬಳಿಕ ಅನೂಪ್ ಸಹ ವಿದ್ಯಾರ್ಥಿನಿಯನ್ನು ಸಂಪರ್ಕಿಸ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನೀನು ರೂಮ್ಗೆ ಬಂದಿರುವ CCTV ವಿಡಿಯೋ ನನ್ನ ಹತ್ರ ಇದೆ ಅಂತ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಮೊದಲು ಉಪನ್ಯಾಸಕ ನರೇಂದ್ರ ಆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗ್ತಾನೆ. ಅದಾದ ನಂತರ ನರೇಂದ್ರನ ಸ್ನೇಹಿತ ಏನಿದಾನಲ್ಲ ಸಂದೀಪ್, ನನ್ನ ಬಳಿ ನಿನ್ನ ಖಾಸಗಿ ವಿಡಿಯೋಗಳಿದ್ದಾವೆ, ಫೋಟೋಗಳಿದ್ದಾವೆ ಅಂತ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿ ಸಂದೀಪ್ ಕೂಡ ರೇಪ್ ಮಾಡ್ತಾನೆ. ಅವರಿಬ್ಬರ ನಂತರ ಈ ಸಂದೀಪ್ ಮತ್ತು ನರೇಂದ್ರನ ಸ್ನೇಹಿತ ಏನಿದಾನಲ್ಲ ಅನೂಪ್, ಅವನ ರೂಮಿಗೆ ಕರ್ಕೊಂಡು ಹೋಗಿ ನನ್ನ ರೂಮಿಗೆ ಬಂದಿರೋದಕ್ಕೆ ಸಾಕ್ಷಿಗಳಿದ್ದಾವೆ, ನೀನು ನನ್ನ ರೂಮಿಗೆ ಬಂದಿದ್ದಕ್ಕೆ CCTV ಫುಟೇಜ್ಗಳಿದ್ದಾವೆ ಅಂತ ಅವನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ರೇಪ್ ಮಾಡ್ತಾನೆ. ಈಗ ಆ ವಿದ್ಯಾರ್ಥಿನಿ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ.
ಮಹಿಳಾ ಆಯೋಗದ ಸೂಚನೆ ಮೇರೆಗೆ ದೂರು ದಾಖಲಾಗಿದೆ. ಮತ್ತು ವಿಚಾರ ಯಾರಿಗೂ ತಿಳಿಸಬಾರ್ದು ಅಂತ ಬೆದರಿಕೆ ಕೂಡ ಆ ವಿದ್ಯಾರ್ಥಿನಿಗೆ ಹಾಕಿದ್ದಾರೆ 3 ಜನ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡ ಅಂದರೆ ಎಜುಕೇಷನಿಗೆ ನಂಬರ್ 1. ಯಾವತ್ತೂ ಕೂಡ ಎಜುಕೇಷನ್ ಆ ಒಂದು ರಿಸಲ್ಟ್ ನಾವು ಗಮನಿಸಿದಾಗ ಅದು SSLC ರಿಸಲ್ಟ್ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ನಂಬರ್ 1 ಸ್ಥಾನದಲ್ಲಿದ್ದಾರೆ. ಯಾಕೆ ಅಂದರೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅಂತ ಇಂಥ ನೀತಿಗೆಟ್ಟ ಅಂತ ಉಪನ್ಯಾಸಕರನ್ನ ಗಮನಿಸ್ತಾ ಇದ್ರೆ ಅಲ್ಲಿಗೆ ಹೋಗೋದೇ ಬೇಡ ಅನ್ಸುತ್ತೆ. ಯುವತಿಯನ್ನು ಮಹಿಳಾ ಆಯೋಗಕ್ಕೆ ಪೋಷಕರು ಕರೆದೊಯ್ದಿದ್ದಾರೆ. ಕೌನ್ಸಿಲಿಂಗ್ ನೀಡಿ ಠಾಣೆಗೆ ದೂರನ್ನು ಕೂಡ ಈಗ ಕೊಡಿಸಿದ್ದಾರೆ. ಮಹಿಳಾ ಆಯೋಗದವರು ಮೂವರನ್ನ ಬಂಧಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಾರತ್ಹಳ್ಳಿ ಪೊಲೀಸ್ನವರು. ಇನ್ನು ಕೆಲ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಎಸಗಿರುವ ಶಂಕೆಯೂ ವ್ಯಕ್ತವಾಗ್ತಾ ಇದೆ. ನಿರಂತರ ಅತ್ಯಾಚಾರದ ಬಗ್ಗೆ ಪೋಷಕರಿಗೆ ಆ ಯುವತಿ ತಿಳಿಸಿದ್ಲು. ಹಾಗಾಗಿ ಯುವತಿಯನ್ನ ಮಹಿಳಾ ಆಯೋಗಕ್ಕೆ ಆಕೆಯ ಪೋಷಕರೇ ಕರೆದೊಯ್ತಾರೆ, ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟ ಬೆನ್ನಲ್ಲೇ ಮಹಿಳಾ ಆಯೋಗದವರು ದೂರನ್ನು ದಾಖಲು ಮಾಡ್ತಾರೆ. ಕೌನ್ಸಿಲಿಂಗ್ ನೀಡಿ ಠಾಣೆಗೆ ದೂರನ್ನು ಕೊಡಿಸ್ತಾರೆ ಮಹಿಳಾ ಆಯೋಗದವರು. ಆಕೆ ವಿವರಣೆಯನ್ನು ಕೊಡ್ತಾಳೆ. ನನ್ನನ್ನು ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು, ನನ್ನನ್ನು ಯಾವ ರೀತಿಯಾಗಿ ವಂಚಿಸಿದ್ರು, ನನ್ನ ಯಾವ ರೀತಿಯಾಗಿ ಬ್ರೈನ್ ವಾಶ್ ಮಾಡಿದ್ರು ಅಂತ ಆಕೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾಳೆ. ಇವತ್ತಿನ ಮಹಿಳಾ ಆಯೋಗಕ್ಕೆ ಏನು ಪೋಷಕರು ಕರ್ಕೊಂಡು ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ನಡೆದಿದ್ದಂತಹ ಕಹಿ ಘಟನೆಯನ್ನು, ಏನೇನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಹೇಗೆ ಪುಸಲಾಯಿಸಿದ್ರು, ಯಾವ ರೀತಿ ನನ್ನ ಬ್ರೈನ್ ವಾಶ್ ಮಾಡಿದ್ರು, ಎಲ್ಲ ಮಾಹಿತಿಯನ್ನು ಆಕೆ ಕೊಟ್ಟಿದ್ದಾಳೆ. ಬರೀ ಆಕೆ ಒಬ್ಬಳೇ ಅಲ್ಲ, ಇನ್ನೂ ಹಲವರ ಮೇಲೆ ರೇಪ್ ಆಗಿರುವ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಏನೋ ಯುವತಿಯನ್ನ ಆ ಮಹಿಳಾ ಆಯೋಗಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೇ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ಹೇಳಿರ್ತಾಳೆ. ಮತ್ತು ಆಕೆಯ ಸಹಪಾಠಿಗಳಿಗೂ ಕೂಡ ಆಗಿರಬಹುದೇನಾ ಅನ್ನುವಂತಹ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ನಿರಂತರ ಅತ್ಯಾಚಾರದ ಬಗ್ಗೆ ಪೋಷಕರಿಗೆ ಆಕೆ ಯುವತಿ ತಿಳಿಸ್ತಾರೆ. ಆಮೇಲೆ ಇಲ್ಲಿ ನಿರಂತರವಾಗಿ ರೇಪ್ ಆಗ್ತಾ ಇದೆ ಅಂದಾಗ, ಆ ನಿರಂತರವಾಗಿ ಒಂದು ಸಲ ಆಕೆಗೆ ರೇಪ್ ಆದಾಗ, ರೇಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಸಂದರ್ಭದಲ್ಲಿ ಆಕೆ ಮೊದಲೇ ಹೇಳ್ಬಿಡ್ಬೇಕಿತ್ತು. ಅವ್ರು ಏನು ಪುಸಲಾಯಿಸ್ಲಿಕ್ಕೆ ಬರ್ತಾ ಇದ್ರಲ್ಲ, ರೇಪ್ ಆಗೋಕ್ಕಿಂತ ಮುಂಚೆ ಇವರ ಇಂಟೆನ್ಷನ್ ಏನು ಅನ್ನೋದು ಆಕೆ ಗೊತ್ತಾದ ತಕ್ಷಣವೇ ಪೋಷಕರಿಗೆ ಹೇಳಬೇಕಾಗಿತ್ತು. ಅವಳು